ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಶಿರಾದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಯಾವ ಮಟ್ಟಿಗೆ ಡೆವಿಲ್ ಮೂವಿಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ತುಂಬ ಪ್ರೀತಿಯಿಂದ ತುಂಬ ಅದ್ದೂರಿ ಸಡಗರದಿಂದ ಈ ಒಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಡೆವಿಲ್ ರಿಲೀಸ್ ಆಗ್ತಾ ಇದೆ, ಅದನ್ನು ಪ್ರಚಾರ ಮಾಡಲಿಕ್ಕೆ ಅದ್ರ ಜೊತೆಗೆ ಮಾತಾಡ್ತಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೋಣ. ಕ್ಯಾಬರೇಸ್ 11ನೇ ತಾರೀಕು ಡಿಸೆಂಬರ್ ಡೆವಿಲ್ ಚಿತ್ರಕ್ಕೆ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ತಡೆದು ನನ್ನ ನಿಲ್ಸ್ರಿ. ಡಿ ಬಾಸ್ ಅವರು ಯಾವುದೇ ಕಾರಣಕ್ಕೂ ಎದುರೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಟಿ ವಿ ಮಾಧ್ಯಮಗಳಲ್ಲಿ ನ್ಯೂಸ್ಗಳಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಡಿ ಬಾಸ್ ಅವರು 84 ದಿನ ಆಯಿತು, ಡಿ ಬಾಸ್ ಅವರು 100 ದಿನ ಆಯಿತು ಅಂತ. ಯಾರು ಹೇಳಿದ್ದು ಜೈಲಿಗೆ ಹೋಗಿದ್ದಾರೆ ಅಂತ? ಡಿ ಬಾಸ್ ಅವರು ಎಲ್ಲೂ ಹೋಗಿಲ್ಲ, ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ, ನಮ್ಮ ಚಿತ್ರದಲ್ಲಿದ್ದಾರೆ. ಇದೇ ಸಿಚುವೇಶನ್ನು ಸಾರ್ಥಿ ಚಿತ್ರ ಬಿಡುಗಡೆಯಲ್ಲಿ ನಮ್ಮ ಡಿ ಬಾಸ್ ಅವರು ಈ ಒಂದು ಸಿಚುವೇಶನ್ ಅನುಭವಿಸಿದ್ರು. ಆ ಅನುಭವಿಸೋದನ್ನು ಇವತ್ತು ಕೂಡ ನಾವು ಪ್ರೂವ್ ಮಾಡಿಕೊಡ್ತಾ ಇದ್ದೀವಿ. ಡೆವಿಲ್ ಚಿತ್ರ ಸಾರ್ಥಿ ಏನು ಅವ್ರಿಗೆ ಒಂದು ಕಂಬ್ಯಾಕ್ ತಂದುಕೊಟ್ಟಿತ್ತೋ ಅದೇ ರೀತಿ ಡೆವಿಲ್ ಚಿತ್ರ ಇಡೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ಹೊರದೇಶದಲ್ಲೂ ಕೂಡ ಡೆವಿಲ್ ಚಿತ್ರ ಯಶಸ್ವಿ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಸೋಲೊಪ್ಪಕ್ಕೆ ಅಭಿಮಾನಿಗಳು ಬಿಡಲ್ಲ. ಅಂಥ ಅಭಿಮಾನಿಗಳು ನಮ್ಮ ಡಿ ಬಾಸ್ ಅವರು ಹೊಂದಿರೋದು. ದಯವಿಟ್ಟು ನಮ್ಮ ಡೆವಿಲ್ ಚಿತ್ರ ಯಶಸ್ವಿ ಆಗಬೇಕಂದ್ರೆ ನೀವೆಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಬಂದು ಡಿಸೆಂಬರ್ 11ನೇ ತಾರೀಕು ನೋಡಬೇಕು. ಆ ಚಿತ್ರರಂಗದಲ್ಲೇ ಬಂದು ನೋಡಬೇಕು. ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಬಳಗ ಹಾಗೂ ಕನ್ನಡ ಸೇನೆ ಇದೇ ಥರ ಎಲ್ಲ ಕರ್ನಾಟಕದಾದ್ಯಂತ ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೇ ನೀವೆಲ್ಲ ಸುಸ್ತಾಗ್ತೀರಾ. ಆ ರೀತಿ ಅದ್ದೂರಿಯಾಗಿ ಡಿ ಬಾಸ್ನ ಒಂದು ಪೋಸ್ಟರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದೇ ಥರನೇ ಚಿತ್ರ ಕೂಡ ಬಿಡುಗಡೆಯಾಗಿ ಯಶಸ್ವಿ ಆಗಲಿ ಅಂಥೇಳಿ ನಮ್ಮ ದುರ್ಗಮ್ಮ ತಾಯಿ, ಗ್ರಾಮ ದೇವತೆ ದುರ್ಗಮ್ಮ ತಾಯಿಯಲ್ಲಿ ಒಂದು ಇದು ಆಶೀರ್ವಾದವನ್ನು ಪಡೆದು ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇದೇ ಡಿಸೆಂಬರ್ 11 ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಡೆವಿಲ್ ಸಿನಿಮಾನ ಕನ್ನಡ ಚಿತ್ರರಂಗದಲ್ಲಿ ಬಂದು ಎಲ್ಲರೂ ವೀಕ್ಷಣೆ ಮಾಡಬೇಕು. ಆ ಚಿತ್ರವನ್ನು ಗೆಲ್ಲಿಸ್ಕೊಂಡು ಕೊಡಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯ ಮನವಿ. ದರ್ಶನ ಅಭಿಮಾನಿ ಅವ್ರಿಗೆ, ದರ್ಶನ್ ಅವ್ರಿಗೆ ಒಳ್ಳೇದಾಗಲಿ, ಬೇಗ ದರ್ಶನ್ ಅವರು ರಿಲೀಸ್ ಆಗಿ ಬರಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ನಾನೊಂದು ಮಂಗಳಿ ಮುಖಿಯಾಗಿ ಹೇಳ್ತೀನಿ.